ನಮಸ್ತೆ ಗೆಳೆಯರೆ. ಅಖಿಲ ಕರ್ನಾಟಕದ ರೈತರಲ್ಲಿ ಅಹೋರಾತ್ರನ ಮನವಿ. ನಾವು 2015ರಿಂದ ವೃಕ್ಷ ರಕ್ಷಾ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ನಾವು ಮುಟ್ಟಬೇಕಾಗಿರೋ ಹಂತ ಇನ್ನೂ ಮುಟ್ತಾ ಇಲ್ಲ. ಕರ್ನಾಟಕದ ಸಂಪೂರ್ಣ ಮರಗಳನ್ನು ರಕ್ಷಿಸಲಾಗ್ತಾ ಇಲ್ಲ. ಈ ಮರಗಳನ್ನು ರಕ್ಷಿಸಬೇಕು ಅಂದ್ರೆ ಮರಗಳ ನರನಾಡಿಗಳನ್ನ ಅರಿತ ಕಿಸಾನ್ ರೈತರಿಂದನೇ ಸಾಧ್ಯ. ನಿಮಗೆ ಮರಗಳ ಮೂಲ ಗೊತ್ತು, ಗಿಡಮರಗಳ ನರನಾಡಿಗಳು ಗೊತ್ತು, ಉಸಿರು ಗೊತ್ತು, ಹಸಿರು ಗೊತ್ತು. ಮರಗಳು ಹೇಗೆ ಬೆಳೆಯುತ್ತೆ ಅನ್ನೋದನ್ನ ಪುಸ್ತಕದಲ್ಲಿ ಕಲ್ತಿಲ್ಲ, ತಂದೆ ತಾಯಿಗಳಿಂದ ಕಲ್ತಿದ್ದೀರಿ ನೀವು. ದಯವಿಟ್ಟು ಕರ್ನಾಟಕ ಮತ್ತೆ ಕರೋನಾದಂತಹ ಭಯಂಕರ ಮಾರಿಗಳಿಗೆ ಬಲಿಯಾಗುವುದಕ್ಕೆ ಮುನ್ನ ನೀವೆಲ್ಲ ಗಟ್ಟಿಯಾಗಿ ನಿಂತರೆ ಮಾತ್ರ ಕರ್ನಾಟಕ ಬದುಕತ್ತೆ. ಮರ ಕಡಿಯುವವರು ಬದುಕ್ತಾರೆ. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಹಣವನ್ನು ಖರ್ಚು ಮಾಡಬೇಕಾಗಿಲ್ಲ. ನಮ್ಮದು ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಸಂಘಟನೆ. ಅರಣ್ಯ ಅಧಿಕಾರದ ಎಲ್ಲ ನಿಯಮಗಳನ್ನ ಪಾಲಿಸಿದರೆ ಸಾಕು. ಅದಕ್ಕೆ ಶಕ್ತಿ ಇರೋದು ನಿಮಗೆ ಮಾತ್ರ. ನಮಗೇನು ಉಪಯೋಗ ಇದನ್ನು ಮಾಡಿದ್ರೆ ಅಹೋರಾತ್ರ ಅಂತ ಕೇಳ್ಬೋದು. ದೇವರಣೆಗೂ ನಿಮಗಿರೋ ಉಪಯೋಗ ಇನ್ಯಾರಿಗೂ ಇಲ್ಲ. ಕರ್ನಾಟಕದ ಪ್ರತಿಯೊಂದು ಮರ ಒಂದು ಓವರ್ ಹೆಡ್ ಟ್ಯಾಂಕ್ ಇದ್ದಂಗೆ. ಭೂಮಿಯಿಂದ ನೀರನ್ನ ಹೀರಿಕೊಂಡು ಟ್ಯಾಂಕ್ ತರ ಮೇಲಕ್ಕೆ ತಂದಿರುತ್ತೆ. ನಿಮಗೆ ಬೇಕಾದಾಗೆಲ್ಲ ಬಿಡ್ತಾ ಇರುತ್ತೆ. ಬೇಕಾದ್ರೆ ನೀವು ಗೂಗಲ್ ಮಾಡಿ, ಯಾರಾದರೂ ಸಸ್ಯ ವಿಜ್ಞಾನಿಗಳನ್ನ ಕೇಳಿ. ಪ್ರತಿಯೊಂದು ಮರನೂ ಒಂದು ಓವರ್ ಹೆಡ್ ಟ್ಯಾಂಕ್ ಇದ್ದಂಗೆ. ಓವರ್ ಹೆಡ್ ಟ್ಯಾಂಕಿಗಳನ್ನ ಎಲ್ಲ ಕಡಿದು ಬಿಸಾಕಿದ್ರೆ ನೀರಿನ ಮಟ್ಟ ಮೇಲಕ್ಕೆ ಬರದೆ ಒಳಗೆ ಹೋಗಿ ನಿಮಗೆ ತೊಂದರೆ ಆಗುತ್ತೆ. ಇದು ಪರ್ಸನಲ್ ಬೆನಿಫಿಟ್. ಇನ್ನೊಂದೇನದು, ಇದು ದೇಹ ಆಯಿತು. ನಮ್ಮ ದೇಶ ಸುಭಿಕ್ಷವಾಗುತ್ತೆ, ರೋಗವಿಲ್ಲದಂತಾಗತ್ತೆ. ಕರ್ನಾಟಕದ ದೌರ್ಭಾಗ್ಯವೋ ಏನೋ, ಕರೋನಾ ಬಂದಾಗ ಅತ್ಯಂತ ಹೆಚ್ಚು ಕಾಡಿರುವ ಚಾಮರಾಜನಗರಕ್ಕೆ ಅನ್ಯಾಯ ಆಯಿತು. ಕರೋನಾದಿಂದ ಆಗಲಿಲ್ಲ, ಕೊಟ್ಟ ಆಕ್ಸಿಜನ್ ಇಂದ ಆಯಿತು. ಆಕ್ಸಿಜನ್ ಸಿಲಿಂಡರ್ಗಳಿಂದ ಸಪ್ಲೈ ಕಡಿಮೆಯಾಗಿ ತುಂಬಾ ಜನರ ಮಾರಣ ಹೋಮ ಆಯಿತು. ದಯವಿಟ್ಟು ಕೇಳಿ, ಗಿಡ ಮರಗಳು ಇದ್ರೂ ರಿವೆಂಜ್ ತಗೊಳತ್ತೆ ನಾವು ತಪ್ಪು ಮಾಡಿದ್ರೆ. ಭೂತಾನ್ಗೆ ಕರೋನಾ ಬರಲಿಲ್ಲ. ಅಮೆರಿಕ ಮಮ್ಮಲ ಮರುಗಿತು, ಬೆರಗಾಯಿತು. ಭೂತಾನ್ನ ಎಲ್ಲ ರೈತರನ್ನ ಕರೆಸ್ಕೊಳ್ತು, ಮೀಟಿಂಗ್ ಮಾಡಿ ಕೇಳ್ತು, ಯಾಕೆ ನಿಮಗೆ ಕರೋನಾ ಬರಲಿಲ್ಲ, ನೀವು ಮರಗಳನ್ನು ಹೇಗೆ ಕಾಪಾಡ್ತೀರಿ ಹೇಳಿ ಅಂತ. ವಿದ್ಯಾವಂತರಲ್ಲದೆ ಇರೋ ಅಲ್ಲಿನ ರೈತರನ್ನ ಅಮೆರಿಕಾಗೆ ಟಿಕೆಟ್ ವೀಸಾ ಕೊಟ್ಟು ಇಮ್ಮಿಡಿಯೇಟ್ಲಿ ಕರೆಸ್ಕೊಂಡು ಕೇಳ್ತು. ಕರ್ನಾಟಕದ ರೈತರಿಗಿರೋ ಪರಿಸರ ಜ್ಞಾನ ಬೇರೆ ಎಲ್ಲೂ ಸಿಗಲ್ಲ. ಅಷ್ಟು ಪವಿತ್ರ. ನೀವೆಲ್ಲ ನಮಗ್ಯಾಕೆ ಎಂದು ಮೂಲೆಯಲ್ಲಿ ಕೂತಿದ್ರಿ. ಯಾಕಪ್ಪ ಇದು ಲೀಗಲ್ಲು, ಗೌರ್ಮೆಂಟು. ದಯವಿಟ್ಟು ನೀವೆಲ್ಲ ಫೀಲ್ಡ್ಗಿಳಿಬೇಕಾಗತ್ತೆ. ಕೆಟ್ಟ ಕೆಲಸ ಮಾಡೋದು ಬೇಡ, ಹೊಡೆಯೋದು ಬೇಡ, ಬಡಿಯೋದು ಬೇಡ, ಬೈಯೋದು ಬೇಡ. ಒಂದೇ ಒಂದು ಮಾನ ಮರ್ಯಾದೆಗೆ ಅಂಜದೆ ಬೈಸ್ಕೊಳ್ಳೋಕ್ಕೂ ಹೊಡೆಸ್ಕೊಳ್ಳೋಕ್ಕೂ ರೆಡಿ ಆಗಬೇಕು. ಮರಗಳನ್ನು ಕಾಪಾಡಬೇಕು. ಯಾರು ಹೊಡಿತಾ ಇರ್ತಾರೋ ಅವರ ನಾಶನೂ ನೀವು ಕಾಪಾಡ್ತಾ ಇರ್ತೀರಿ. ಪೊಲೀಸ್ ಕೂಡ ಅವರಿಗೆ ಸಪೋರ್ಟ್ ಮಾಡಿದ್ರೆ ನ್ಯಾಯ ನಿಮಗೆ ಸಪೋರ್ಟ್ ಮಾಡುತ್ತೆ. ದಯವಿಟ್ಟು ನೀವು ಮಾಡಬೇಕಾಗಿರೋದಿಷ್ಟೇ. ನಾವೇನು ಮಾಡಬೇಕು ಅಹೋರಾತ್ರ? ಏನಿಲ್ಲ, ಮರಗಳಿಗೆ ಮೊಳೆಗಳು ಹೊಡೆದಿರೋ, ಪಾಂಪ್ಲೆಟ್ಸ್ ಹೊಡೆದಿರೋದನ್ನ ತೆಗಿಬೇಕು. ಆ ಮೊಳೆಗಳಿಂದ ಮರಗಳಿಗೆ ಕ್ಯಾನ್ಸರ್ ಬರುತ್ತೆ. ಯೋಚನೆ ಮಾಡಿ. ಮತ್ತೆ ಪಾತಿ ನಿಮಗೆ ಮಾತ್ರ ಗೊತ್ತು, ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ. ಅಜ್ಞಾನದಿಂದ ಸೋರ್ತಾ ಇದೆ ಕರ್ನಾಟಕದ ಮನೆಯ ಮಾಳಿಗೆ. ಏನು ಪಾತಿ ಇಲ್ಲದೆ ಕಾಂಕ್ರೀಟ್ ಹಾಕ್ಬಿಡ್ತಾರೆ ಮನೆ ಮುಂದೆ, ಕಾರ್ ಪಾರ್ಕಿಂಗ್ ಅಂತ. ಪಾತಿ ಇಲ್ಲದೆ ಮರ ಬುಡದವರೆಗೂ ಕಾಂಕ್ರೀಟ್ ಹಾಕಿದ್ರೆ ಮಳೆ ನೀರು ಹೆಂಗೆ ಕೆಳಗೋಗುತ್ತೆ?
ಯೋಚನೆ ಮಾಡಿ. ಇಷ್ಟು 2 ಪಾಯಿಂಟ್ ಅನ್ನ ಗಮನಿಸಿ. ಮೊದಲನೇದಾಗಿ ಮರ ಕಡಿಯೋಕ್ ಬಿಡಬಾರ್ದು. ಯಾರು ಬಂದ್ರು ಅಪ್ಕೊಂಡ್ಬಿಡ್ಬೇಕು ರೈತರು ಮರನ. ನಾವು ಕಡಿಯೋಕ್ ಬಿಡಲ್ಲ, ನೀವು ಮೇಲೆ ಸೇತುವೆ ತಗೊಂಡೋಗ್ತಿರೋ ಅಂಡರ್ ಗ್ರೌಂಡ್ ತಗೊಂಡೋಗ್ತಿರೋ ಗೊತ್ತಿಲ್ಲ, ಈ ಮರನ ಕಡಿಯೋಕ್ ಬಿಡೋದಿಲ್ಲ, ಪ್ರಾಣ ಹೋದ್ರೂ ಬಿಡೋದಿಲ್ಲ ಅಂತ ನಿಂತ್ಕೋಬೇಕು. ಎರಡನೇದಾಗಿ ಮರಕ್ಕೆ ಹಾಕಿರೋ ಪಾಂಪ್ಲೆಟ್ಸ್ ಮೊಳೆಗಳನ್ನ ತೆಗಿಬೇಕು. ಮೂರನೇದಾಗಿ ಪಾತಿಗಳು ಕರೆಕ್ಟ್ ಆಗಿದೆಯಾ ಅಂತ ನೋಡಬೇಕು. ಇದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ರೆಡಿ ಆಗಬೇಕು, ಜೈಲ್ಗೆ ಹೋಗೋಕ್ಕೂ ರೆಡಿ ಆಗಬೇಕು. ಇಷ್ಟು ಧೈರ್ಯ ನಿಮ್ಮಲ್ಲಿ ಬಂದ್ಬಿಟ್ರೆ ನಿಮ್ಮನ್ನ ಯಾರು ಪೊಲೀಸವರು ಹೊಡಿಯೋಕ್ಕಾಗಲ್ಲ, ಜೈಲಿಗೂ ಹಾಕೋಕ್ಕಾಗಲ್ಲ. ಇದು ಅಹೋರಾತ್ರ. ಸ್ವಲ್ಪ ಕಿಂಚಿತ್ ಕಾನೂನಿನ ಜ್ಞಾನ ಇದ್ದು ಹೇಳ್ತಾ ಇದ್ದಾನೆ. ಆದರೆ ದೇವರ ಅಕೌಂಟಲ್ಲಿ, ದೇಶ ಆಯಿತು ದೇಹ ಆಯಿತು, ದೇವರ ಅಕೌಂಟಲ್ಲಿ ನಿಮಗೆ ಅನೇಕ ಪ್ಲಸ್ ಪಾಯಿಂಟ್ ಸಿಗುತ್ತೆ. ನಿಮ್ಮ ಬೆಳೆ ನಿಮ್ಮದಾಗುತ್ತೆ. ನಿಮಗೆ ಅನ್ಯಾಯ ಆಗೋದಿಲ್ಲ, ಮೋಸ ಆಗೋದಿಲ್ಲ, ಸಾಲ ಆಗೋದಿಲ್ಲ. ಇದು ನಿಮಗಾಗ್ತಾ ಇರೋ ಬೆನಿಫಿಟ್ಸು. ನೀರು ಸಾವಕಾಶವಾಗಿ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇದು ಈ ಲೈವ್ ಮಾಡ್ತಾ ಇರೋದು ರೈತರಿಗೆ ಮಾತ್ರ. ಜೈ ಜವಾನ್ ಜೈ ಕಿಸಾನ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರಲ್ಲ, ಅದು ನಿಜ. ಅದು ಈ ದೇಶನ ಯಾವತ್ತಿದ್ರು ಹೊರಗಡೆಯಿಂದ ಕಾಪಾಡಿದ್ರೆ ಜವಾನ್ ಕಾಪಾಡಬೇಕು, ಒಳಗಡೆಯಿಂದ ಕಾಪಾಡಿದ್ರೆ ಕಿಸಾನ್ ಕಾಪಾಡಬೇಕು. ಪ್ರಾಣಿ ಪಕ್ಷಿಗಳನ್ನ ಓಡಾಡಕ್ ಬಿಡಿ. ಅಳಿಲು, ಇಲಿಗಳು, ಮೊಲಗಳು, ಕಾಡು ಮೊಲಗಳು, ಕಾಡು ಹಂದಿಗಳು ಇವೆಲ್ಲ ಇಲ್ಲ ಅಂದ್ರೆ ಭೂಮಿಲಿ ಉಳಿಮೆ ಆಗಲ್ಲ. ಅವುಗಳೆಲ್ಲ ನಿಜವಾದ ಕಾಡಿನ ರೈತರು. ಕಾಡಿಗೆ ಯಾವ ರೈತ ಹೋಗಿ ಉಳ್ತಾನೆ? ಅವುಗಳೇ ಕಾಡನ್ನ ಬೆಳೆಸ್ತಾ ಇರೋದು. ಇವಾಗ ಹೊಸ ಗೌರ್ಮೆಂಟ್ ಗೊತ್ತಿದ್ದು ಮಾಡ್ತೋ ಗೊತ್ತಿಲ್ಲದೆ ಮಾಡ್ತೋ ತುಂಬಾ ಒಳ್ಳೆಯ ನೀತಿ ಮಾಡಿದೆ. ನಾನು ಯಾರನ್ನೂ ಹೊಗಳೋಕೆ ಹೇಳ್ತಿಲ್ಲ. ಅವರು ಗ್ಯಾಸ್ನ ಮನೆ ಮನೆಗೂ ತಲುಪಿಸಿದರ ಪರಿಣಾಮ ಜನ ಕಟ್ಟಿಗೆ ಹೊಡೆಯೋದು ಬಿಟ್ರು. 1920ರಲ್ಲಿ ನಮ್ಮ ಮೇಷ್ಟ್ರು ನಮ್ಗೆ ಹೇಳೋರು, ಹುಲಿಗಳಿತ್ತು ಇಲ್ಲಿ, ಹುಲಿಗಳು ನಾವು ನೋಡ್ತಾ ಇದ್ವಿ, ಅಷ್ಟು ಎಲ್ಲಿ ನೋಡಿದ್ರು ಜಿಂಕೆ ಮೊಲ ಎಲ್ಲ ಓಡಾಡ್ತಾ ಇತ್ತು, ಕರಡಿಗಳಿತ್ತು, ಕಾಡೇ ಇಲ್ದಂಗೆ ಆಗ್ಬಿಟ್ಟಿದೆ ಅಂತ ಹೇಳೋರು 1920ರಲ್ಲಿ. ಅದೇ ಮತ್ತೆ ಮರಳಿ ಬಂದಿದೆ ಇವಾಗ. ನಿಮ್ಮೂರುಗಳಿಗೆ ಹೋಗಿ ನೋಡಿ ಕಾಡು ಹೆಂಗೆ ಬೆಳ್ಕೊಂಡಿದೆ. ಕಾರಣ ಗ್ಯಾಸ್ ಫ್ರೀಯಾಗಿ ಸಿಗ್ತಾ ಇರೋದು. ದಯವಿಟ್ಟು ಕಾಡಿಗೆ ಯಾರು ಬೆಳೆಸಬೇಕಾಗಿಲ್ಲ, ಅದಷ್ಟಕ್ಕದೆ ಬೆಳೆಸ್ಕೊಳ್ಳುತ್ತೆ. ನೀವು ಕಡಿದೇ ಇದ್ರೆ ಸಾಕು. ಹಂಗೆ ಮರಗಳಿಗೆ ಯಾವತ್ತಾದರೂ ನೀವು ನೀರು ಕಟ್ಟಿದ್ದೀರಾ? ಇಲ್ಲ. ನೀರು ಕಟ್ಟದೆ ಮರಗಳು ಬೆಳ್ಕೊಂಡಿದ್ದಾಗ ಅದನ್ನು ಬೆಳೆಯೋಕ್ಕಾದರೂ ಬಿಡ್ರಿ. ಯಾವ ಸರ್ಕಾರಿ ಅಧಿಕಾರಿ ಬಂದ್ರು ನಿಲ್ಲಿಸಿ, ಇದು ಬ್ರಿಟಿಷರ್ನೇ ಅಲುಗಾಡಿಸ್ಬಿಟ್ಟಿದ್ರು ರೈತರು. ಒಂದು ಕಾಲದಲ್ಲಿ ರಾಜಸ್ಥಾನಲ್ಲಿ ಮರಗಳನ್ನೆಲ್ಲ ಅಪ್ಕೊಂಡ್ಬಿಟ್ಟಿದ್ರು. ಗರ್ಗಸದಿಂದ ಸೊಂಟ ಕಡೀರಿ ಮತ್ತೆ ಮರ ಕಡೀರಿ ಅಂತ ಹೇಳೋರು. ಆ ದಮ್ ನಿಮ್ಗಿದೆಯಾ? ಆ ಧೈರ್ಯ ನಿಮ್ಗಿದೆಯಾ? ಹೆದರ್ ಪುಕ್ಕಲ್ರು ಅನ್ಸ್ಕೋತೀರಾ? ನಾವು ನಮ್ಮ ಕೆಲಸ ಮಾಡ್ತಾ ಇದೀವಿ. ನೀವೇನು ಆಟೋ ಮಾಡ್ಕೊಂಡು ಬಸ್ ಮಾಡ್ಕೊಂಡು ಹೋಗ್ಬೇಡಿ. ನಿಮ್ಮ ಸುತ್ತಲೂ ಇರೋ ಮರಗಳನ್ನ ನೀವು ಕಾಪಾಡ್ಕೊಳ್ಳಿ ಸಾಕು. ಮಿಕ್ಕಿರೋದು ನಾವು ಹಿಂಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ನಿಮ್ಮ ಸುತ್ತಲೂ 900 ಎಕರೆಯಲ್ಲಿರೋ ಮರ ಮಾತ್ರ ನಿಮ್ಮದೇ. ನಾನು ಹೇಳ್ತಾ ಇದ್ದೀನಿ, ಅದು ನಿಮ್ಮದೇ, ನಿಮ್ಮ ಸ್ವಂತ ಆಸ್ತಿ ಅದು. ಆ ಮರಗಳನ್ನ ಕಡಿಬೇಡಿ, ಕಡಿದಂಗೆ ನೋಡ್ಕೊಳ್ಳಿ, ಅಷ್ಟೇ ಸಾಕು. ಇಟ್ ಈಸ್ ಯೋರ್ ಪ್ರಾಪರ್ಟಿ. ನಿಮ್ಮ ಮರನ ನೀವು ರಕ್ಷಣೆ ಮಾಡ್ಕೊಳ್ಳಿ. ನೀವು ನಡೆದಾಡುವ ಜಾಗದಲ್ಲಿ ನಿಮ್ಮ ಕಣ್ಣಿಗೆ ಬಿದ್ದ ಮರವನ್ನ ಯಾರು ಮುಟ್ಟುವ ಹಾಗಿಲ್ಲ. ಇದು ನಂದು ಅಂತ ಕಾಲರ್ ಎತ್ಕೊಂಡು ಹೇಳಿ, ಈ ಮರ ನಂದಲ್ಲೇ, ಯಾವನ ನೀನು ಆಫೀಸರ್ ಅಂತೇಳಿ. ಮರ್ಯಾದೆ ಕೊಟ್ರೆ ಮರ್ಯಾದೆ. ಸರ್ ಅಂದ್ರೆ ಸರ್ ಅನ್ನಿ, ಇವರೇ ಅವರೇ ಅಂದ್ರೆ ಇವರೇ ಅವರೇ ಅನ್ನಿ, ಹೋಗಲ್ಲೇ ಅಂದ್ರೆ ಹೋಗಲ್ಲೇ ಅನ್ನಿ. ಯಾರಿಗೂ ಕೇರ್ ಮಾಡಬೇಡಿ. ಮರ್ಯಾದೆಗೆ ಮರ್ಯಾದೆ, ಅವಮರ್ಯಾದೆಗೆ ಅವಮರ್ಯಾದೆ. ಯಾರಿಗೂ ನೀವು ಸ್ಲೇವ್ ಅಲ್ಲ, ನೀವು ಗುಲಾಮರಲ್ಲ. ಯಾವ ಅಧಿಕಾರಿ, ದೊಡ್ಡ ಅಧಿಕಾರಿನೂ ಅಷ್ಟೇ, ಮರ್ಯಾದೆ ಕೊಟ್ರೆ ಮರ್ಯಾದೆ ಅಷ್ಟೇ. ಅವರಿಗೆ ಮರದ ಬಗ್ಗೆ ಬುದ್ಧಿ ಇಲ್ಲ ಅಂದ್ರೆ ಹೇಳ್ಕೊಡಿ. ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು? ಹುಲಿಸಿಂಹ, ಕಾಡಾನೆ, ಕರಿನಾಗ, ಕಾಳಿಂಗ ಒಟ್ಟಾಗಿ ಎರಗೆದರು ಏನಾಗಬಹುದು? ಭಯವೇಕೆ ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ನಿಲ್ತಿರಲ್ಲ. ಧನ್ಯವಾದ. ಅಹೋರಾತ್ರ.